ರಾಯಚೂರು ಅಗ್ನಿಕುಂಡವಾಗಿದೆ. ಮೆದುಳಿನ ಮೇಲೆ ಬಿಸಿಲ ದಾಳಿ ನಡೀತಾ ಇದೆ. ತಾಪಮಾನದ ಆರ್ಭಟಕ್ಕೆ ಕೈ ಕೊಡುತ್ತಿದೆ ಮಾನಸಿಕ ಸ್ಥಿತಿ. ರಾಯಚೂರಿನಲ್ಲಿ ಬಿಸಿಲ ರುದ್ರನರ್ತನ, ಸುಟ್ಟು ಭಸ್ಮವಾಗುತ್ತಿದೆ ಜನರ ತಾಳ್ಮೆ. ಬಿಸಿಲ ಬೇಗೆಗೆ ಮೆದುಳು ಫ್ರೈ, ಹದಗೆಡುತ್ತಿದೆ ಜನರ ಮಾನಸಿಕ ಸ್ಥಿತಿ. ತಾಪಮಾನ ಏರಿಕೆಯ ಬೆನ್ನಲ್ಲೇ ಆಕ್ರೋಶದ ಜ್ವಾಲೆಯು ಶುರುವಾಗಿದೆ. ಸಣ್ಣ ವಿಷಯಕ್ಕೂ ಬೀದಿಯಲ್ಲಿ ಕಿತ್ತಾಟ ಹೆಚ್ಚಾಗುತ್ತಿದೆ. ದೇಹದಲ್ಲಿ ನೀರಿಲ್ಲ, ತಲೆಯಲ್ಲಿ ಶಾಂತಿ ಇಲ್ಲ, ಉನ್ಮಾದದ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಕೇವಲ ಬೆವರಿನ ಕಥೆಯಲ್ಲ, ನೇರವಾಗಿ ಮೆದುಳಿನ ಮೇಲೆ ಬೀರಬಹುದಾದ ಪರಿಣಾಮ. ಬಿಸಿಲು ಹೆಚ್ಚಾದಂತೆ ಹೆಚ್ಚುತ್ತಿದೆ ಹತಾಶೆ, ಹೀಟ್ ಸ್ಟ್ರೋಕ್ಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಬಿಸಿಲಿಗೆ ಬುದ್ಧಿ ಔಟ್ ಆಫ್ ಕಂಟ್ರೋಲ್ ಆಗೋದು ಯಾಕೆ? ಮನುಷ್ಯ ಯಾಕೆ ಟ್ರಿಗರ್ಗೊಳಗಾಗ್ತಾನೆ? ಬಿಸಿಲು ಹೆಚ್ಚಾದಾಗ ಮೆದುಳಿನ ಹ್ಯಾಪಿ ಹಾರ್ಮೋನ್ ಸ್ವಲ್ಪ ನಿಯಂತ್ರಣ ತಪ್ಪುತ್ತೆ. ಅತಿಯಾದ ಬೆವರಿನಿಂದ ಸೋಡಿಯಂ ಪೊಟ್ಯಾಷಿಯಂ ನಷ್ಟವಾಗಿ ಮೆದುಳು ಮಂಕಾಗುತ್ತೆ. ರಾತ್ರಿಯ ಉಷ್ಣಾಂಶದಿಂದ ನಿದ್ದೆ ಕೆಟ್ಟು ಮರುದಿನ ಸಿಟ್ಟು, ಕಿರಿಕಿರಿ ಉಂಟಾಗುತ್ತೆ. ದೇಹದ ತಾಪಮಾನ ನಿಯಂತ್ರಿಸುವ ಮೆದುಳಿನ ಭಾಗ ಹೈಪರ್ ಆಕ್ಟಿವ್ ಆಗಿರೋದಿಲ್ಲ. ಸೊ ಹೀಗೆ ಬಿಸಿಲಿನಿಂದಾಗಿ ಮೆದುಳಿಗೆ ಹೋಗುವ ರಕ್ತ ಆ ಸಂಚಾರದ ವೇಗದಲ್ಲೂ ಕೂಡ ಒಂದು ಸ್ವಲ್ಪ ಏರಿಳಿತಗಳಾಗ್ತವೆ. ಬಿಸಿಲಿನ ಹೊಡೆತಕ್ಕೆ ಬ್ರೇಕ್ ಹಾಕೋದು ಹೇಗೆ? ಪ್ರತಿ ಅರ್ಧ ಗಂಟೆಗೊಮ್ಮೆ ನೀರು ಕುಡಿಯಿರಿ, ದೇಹದ ಕೆಮಿಸ್ಟ್ರಿ ಕಾಪಾಡಿ. ಕೆಫೀನ್ ಬಿಟ್ಟು ಎಳನೀರು, ಮಜ್ಜಿಗೆ ಸೇವಿಸಿ, ಮೆದುಳು ಸ್ವಲ್ಪ ಕೂಲ್ ಆಗಿರಲಿ. ಸಡಿಲವಾದ ಬಿಳಿ ಅಥವಾ ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನೇ ಧರಿಸಿ. 12ರಿಂದ 4 ಗಂಟೆಯವರೆಗೆ ಬಿಸಿಲಿಗೆ ಒಡ್ಡಿಕೊಳ್ಳಬೇಡಿ, ಇದು ಡೇಂಜರ್ ಝೋನ್. ದೇಹದ ಉಷ್ಣತೆ ಇಳಿಸೋದಕ್ಕೆ ದಿನಕ್ಕೆ 2 ಬಾರಿ ತಣ್ಣೀರಿನ ಸ್ನಾನ ಮಾಡಿ. ಬಿಸಿಲಿನಲ್ಲಿ ವಾದ ವಿವಾದ ಮಾಡಬೇಡಿ, ಮೌನವೇ ಶಕ್ತಿ. ಈ ರಣ ಬಿಸಿಲಿನ ವಿರಾಟ ದರ್ಶನ ರಾಜ್ಯದಲ್ಲಿ ಅದರಿಂದ ಅನುಭವಿಸ್ತಾ ಇರತಕ್ಕಂಥ ಅನೇಕ ಸಮಸ್ಯೆಗಳು, ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಿದ್ದೇವೆ. ಈ ಚರ್ಚಾ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಸಂತೋಷ್ ಜಾಯ್ನ್ ಆಗಿದ್ದಾರೆ. ಸಂತೋಷ್ ರಾಠೋಡ್, ವೆಲ್ಕಮ್. ಥ್ಯಾಂಕ್ ಯು. ಈಗಾಗಲೇ ನಮ್ಮ ರಾಜ್ಯ ಒಂಥರದ್ದು ಕಾದು ಕುಲುಮೆಯಾಗಿದೆ. ಕಾಲಿಟ್ಟು ಕಡೆ ಕಾಲು ತೆಗೆದು ಬಿಡೋಣ ಅನ್ನಿಸುವಷ್ಟು ಇರಿಟೇಷನು. ಈ ಬಿಸಿಲಿನ ಅನುಭವಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ರಿಯಾಕ್ಷನ್ ನೋಡಿ ಸಾಹಿಲ್, ನಾವು ಇತ್ತೀಚೆಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ಹೇಗೆ ಬದುಕಬೇಕು, ಏನು ಮಾಡಬೇಕು, ಜೀವನದಲ್ಲಿ ಒಳ್ಳೆ ಹುದ್ದೆಗೆ ಇರಬೇಕು, ಚೆನ್ನಾಗಿ ಓದಬೇಕು, ಅದಕ್ಕೆ ಭವಿಷ್ಯ ಹೀಗೆ ಇರಲಿ, ಪ್ರತಿಯೊಂದನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡ್ತೀವಿ. ಆದರೆ ನಾವು ವಾಸ ಮಾಡುವಂತಹ ಭೂಮಿ, ಇಡೀ ನಮ್ಮ ಗ್ಯಾಲಕ್ಸಿ, ಇಡೀ ನಮ್ಮ ಬ್ರಹ್ಮಾಂಡ ಏನಿದೆ, ಇಡೀ ಬ್ರಹ್ಮಾಂಡದಲ್ಲಿ ಮನುಷ್ಯರು ಬದುಕಲು ತುಂಬ ಪ್ರತಿಕೂಲವಾಗಿರುವಂತಹ ವಾತಾವರಣ, ಜೀವಿಗಳು ಬದುಕೋದಕ್ಕೆ ಪ್ರತಿಕೂಲ ವಾತಾವರಣ ಎಲ್ಲಾದರೂ ಇದ್ದರೆ ಅದು ಭೂಮಿ. ಇಲ್ಲಿ ತುಂಬ ಉತ್ತಮವಾಗಿರುವಂತಹ ಒಂದು ಕ್ಲೈಮೇಟ್ ಇದೆ ನಮಗೆಲ್ರಿಗೂ ಕೂಡ ಬದುಕೋದಕ್ಕೆ, ಮನುಷ್ಯರೆಲ್ಲರೂ ಕೂಡ. ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಈ ಭೂಮಿಯನ್ನ, ಜೊತೆಗೆ ಈ ಪರ್ಯಾವರಣವನ್ನ ಯಾವ ರೀತಿಯಾಗಿ ನಾವು ಸರ್ವನಾಶ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಹೆಸರನ್ನ ಇಟ್ಕೊಂಡು. ನೋಡಿ, ನಮ್ಮ ಮಕ್ಕಳು ಪ್ರೈಮರಿ ಎಜುಕೇಷನಿಂದ ಹಿಡ್ಕೊಂಡು, ಪ್ರೀ ಪ್ರೈಮರಿಯಿಂದ ಹಿಡ್ಕೊಂಡು ಅವರ ಎಜುಕೇಷನ್ ಕಂಪ್ಲೀಟ್ ಆಗೋವರೆಗೂ ಯಾವ ರೀತಿಯಾಗಿ ಓದಬೇಕು, ಯಾವ ಕಾಲೇಜ್ ಇರಬೇಕು, ಯಾವ ಬಟ್ಟೆ ಹಾಕಬೇಕು, ಏನು ಹಾಕಬೇಕು, ಪ್ರತಿಯೊಂದು ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ. ಇದೇ ನೀರು ಕುಡಿಬೇಕು ಅವರು, ಇದೇ ಒಂದು RO ಫಿಲ್ಟರ್ ವಾಟರ್ನ ಕುಡಿಬೇಕು, ಇದನ್ನು ಕೂಡ ಡಿಸೈಡ್ ಮಾಡ್ತಾ ಇದ್ದೀವಿ. ಆದರೆ ಭವಿಷ್ಯತ್ತಿನಲ್ಲಿ ಅವರು ಬದುಕೋದಕ್ಕೆ ಪೂರಕವಾಗಿರುವಂತಹ ಒಂದು ಭೂಮಿ, ಒಂದು ವಾತಾವರಣ, ಒಂದು ಕ್ಲೈಮೇಟು, ಅದರ ನಿರ್ಮಾಣವನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀವಿ ಅನ್ನುವಂಥ ಪ್ರಶ್ನೆ ಇಲ್ಲಿ ತುಂಬ ಕಾಳಜಿಯಾಗಿ ಬರುತ್ತೆ. ಇದರ ಜೊತೆಗೆ ಕೇವಲ ಈ ಪ್ರಕೃತಿಯ ರಕ್ಷಣೆ ಏನಿದೆ ಇದು ಮಾತ್ರ ಅಲ್ಲ, ಇದರ ಜೊತೆಗೆ ನಮ್ಮ ರಕ್ಷಣೆ ಕೂಡ ಆಗಬೇಕು. ಹಾಗಾಗಬೇಕು ಅಂತಂದರೆ ಅದು ಪ್ರಕೃತಿಯನ್ನು ರಕ್ಷಣೆ ಮಾಡಿದಾಗ ಮಾತ್ರ ಸಾಧ್ಯ. ನರೇಂದ್ರ ಮೋದಿಯವರು ಮಾ ಕೆ ನಾಮ್ ಒಂದು ಮರ ಅಂಥೇಳಿ ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ತಾಯಿ ಹೆಸರಲ್ಲಿ ಒಂದು ಮರ ನೆಡಿ ಅಂತ. ನಾನು ಹೇಳ್ತೀನಿ, ತಾಯಿ ಹೆಸರಲ್ಲಿ ಒಂದು ಮರ ನೆಡೋದಲ್ಲ, ಮಕ್ಕಳ ಹೆಸರಲ್ಲಿ ಯಾವಾಗ ಮನೆಯಲ್ಲಿ ಮಕ್ಕಳು ಜನಿಸ್ತಾರೆ ಆ ಸಂದರ್ಭದಲ್ಲಿ ಒಂದು 100 ಮರಗಳನ್ನು ನೆಡೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ತೊಟ್ಟಿಲು ತಗೋದು ಅದು ಇದುವಂತಹ ಫಂಕ್ಷನ್ಸ್ಗಳನ್ನು ಮಾಡಿ ಭಾರಿ ಪ್ರಮಾಣದಲ್ಲಿ ದುಡ್ಡು ಖರ್ಚು ಮಾಡ್ತೀವಿ. ಒಂದು ಅಲ್ಪ ದುಡ್ಡೇನೇನಾದರೂ ಖರ್ಚು ಮಾಡಿದ್ರೆ ಅರಣ್ಯ ಇಲಾಖೆಯವರು ಫ್ರೀಯಾಗಿ ಮರಗಳನ್ನು ಕೊಡ್ತಾರೆ. ಅದನ್ನು ಕೂಡ ಬೆಳೆಸೋದಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಆದರೆ ಇವತ್ತು ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ವಿಚಾರ ಇದು. ಯಾಕಂದರೆ ಈ ಬಿಸಿಲೇನಿದೆ ಇದು ಕೇವಲ ಆರೋಗ್ಯದ ಮೇಲೆ ಮಾತ್ರ ಪರಿಣಾಮವನ್ನು ಬೀರ್ತಾ ಇಲ್ಲ. ಇದು ನಮ್ಮ ಓದು, ನಮ್ಮ ದೈನಂದಿನ ಬದುಕು, ಜೊತೆಗೆ ನಮ್ಮ ಜೀವನ, ನಮ್ಮ ಭವಿಷ್ಯ, ಪ್ರತಿಯೊಂದರ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಅನೇಕರು ಈ ಹೀಟ್ ಸ್ಟ್ರೋಕ್ಗೆ ಸಾವನ್ನಪ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಜೊತೆಗೆ ಅನೇಕರು ತಮ್ಮ ಸ್ಥಿಮಿತವನ್ನು, ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಅವರ ಲಿವಿಂಗ್ ಸ್ಟೈಲು, ಅವರ ಜೀವನ ಶೈಲಿ ಇದೆಲ್ಲವೂ ಕೂಡ ಬದಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಹೇಗಿರಬೇಕಪ್ಪ? ನೋಡಿ, ಚಳಿಗಾಲ ಬಂತು ಅಂತಂದರೆ
ಚೆನ್ನಾಗಿ ದಪ್ಪನೆ ಬಟ್ಟೆಗಳನ್ನು ಹಾಕ್ಕೊಳ್ತೀವಿ, ಒಳ್ಳೆ ಉಲನ್ ಬಟ್ಟೆಗಳನ್ನು ಹಾಕೊಳ್ತೀವಿ, ಅದರಿಂದ ರಕ್ಷಣೆಯನ್ನು ಮಾಡ್ಕೊಳ್ತೀವಿ. ಬಿಸಿಲು ಬಂದಾಗ ಏನು ಮಾಡಬೇಕು, ಅದರಲ್ಲೂ ಅತಿಯಾದ ಸುಡುವಂತಹ ಬಿಸಿಲಿರಬೇಕಾದ್ರೆ ಆಗೇನು ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಇಲ್ಲಿ ತುಂಬ ಎದುರಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ತಯಾರಿಗಳನ್ನು ಮಾಡಿಕೊಂಡ್ರೂ ಕೂಡ ಏನೇ ನಾವು ಮಾಡಿದ್ರೂ ಕೂಡ ಬಿಸಿಲಂತರೂ ಬಿಡಲ್ಲ. ಮನೆಯಲ್ಲಿ ನಾವು ಸುಮ್ಮನೆ ನೆಮ್ಮದಿಯಾಗಿ ಕೂರ್ತೀವಿ ಅಂತಂದ್ರೂ ಕೂಡ ಮನೆಯಲ್ಲಿ ನೆಮ್ಮದಿಯಾಗಿ ಕೂರೋದಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ. ಯಾಕಂದರೆ ಎಲ್ರಿಗೂ ಇವತ್ತು ಎ ಸಿ ತಗೊಂಡು ನಾನೇನೋ ಮನೆಯಲ್ಲಷ್ಟೇ ಕೂಲ್ ಮಾಡ್ಕೊಂಡು ಕೂಡ್ತೀನಿ ಅನ್ನೋಂಥ ಪರಿಸ್ಥಿತಿಯೂ ಕೂಡ ಇಲ್ಲ. ಇಂಥ ಸಿಚುವೇಶನ್ನಲ್ಲಿ ನಮ್ಮ ಆರೋಗ್ಯದ ಮೇಲೆ ನಾವು ತುಂಬ ಗಮನವನ್ನು ಹರಿಸಬೇಕಾಗತ್ತೆ. ನೋಡಿ, ಆಚೆ ಹೋಗಬೇಕು ಅಂತಂದರೆ ಆಲ್ರೆಡಿ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ, ಸರ್ಕಾರ ಹೇಳ್ತಾ ಇದೆ, ಜಿಲ್ಲಾಡಳಿತ ಹೇಳ್ತಾ ಇದೆ, ಎಲ್ಲರೂ ಕೂಡ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೆ ಇದು ಪೀಕ್ ಲೆವೆಲ್ಲು ಬಿಸಿಲಿಂದು. ಈ ಟೈಮಲ್ಲಿ ಹೊರಗಡೆ ಹೋಗೋದಕ್ಕೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದರ ಹೊರತಾಗಿಯೂ ಕೂಡ ಜನ ಬಿಸಿ ಶೆಡ್ಯೂಲು ಹೋಗಲೇಬೇಕಾದಂತಹ ಸ್ಥಿತಿ, ಹೋಗಲೇಬೇಕಾಗತ್ತೆ ಅಂತ ಅನಿವಾರ್ಯ ಸ್ಥಿತಿ ಎದುರಾಗ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಹೊರಗಡೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ತಯಾರಿಯಾಗಬೇಕು. ಕುಡಿಯೋದಕ್ಕೆ ನೀರಾಗಿರಬಹುದು, ಮಜ್ಜಿಗೆ ಆಗಿರಬಹುದು, ಮತ್ತೊಂದು ಮಗದೊಂದು ಮನೆಯಿಂದ ಕ್ಯಾರಿ ಮಾಡಿದ್ರೆ ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಎಸ್, ಎಕ್ಸಲೆಂಟ್. ಇನ್ನು ಸ್ವಯಂಕೃತ ಅಪರಾಧದಿಂದಲೂ ಕೂಡ ನಾವು ಈ ರಣ ಬಿಸಿಲನ್ನ ಆಹ್ವಾನ ಮಾಡ್ಕೊಂಡಿರೋದು ಕಾರಣ ಏನು ಅಂತ ಹೇಳ್ತೀನಿ. ಪ್ರಕೃತಿ ಹೇಳುತ್ತೆ, ಈ ಭೂಮಿಯ ಸುತ್ತ ಇರತಕ್ಕಂತಹ ದೊಡ್ಡ ದೊಡ್ಡ ಶಿಖರಗಳೇನಿದಾವೋ, ದೊಡ್ಡ ದೊಡ್ಡ ಬಂಡೆಕಲ್ಲುಗಳೇನಿದಾವೋ, ವೈಜ್ಞಾನಿಕವಾಗಿ ಇದು ಭೂಮಿಯ ಮೇಲೆ ಮೊಳೆ ಹೊಡೆಯಲಾಗಿದೆ. ಇದನ್ನ ನೀವು ಯಾರು ಅಲ್ಲಾಡಿಸಬೇಡಿ. ರಿಯಲ್ ಎಸ್ಟೇಟ್ ಉದ್ಯಮ ಭಾರತದಲ್ಲಿ ತಲೆ ಎತ್ತಿದೆ. ರೌದ್ರ ನರ್ತನ ಅಲ್ಲ, ವಿರಾಟ ದರ್ಶನ. ರಿಯಲ್ ಎಸ್ಟೇಟ್ನ ಭಾಗವಾಗಿ ದೊಡ್ಡ ದೊಡ್ಡ ಕ್ರಷರ್ಗಳು ಬರ್ತಾ ಇದೆ, ದೊಡ್ಡ ದೊಡ್ಡ ಬೇರೆ ಬೇರೆ ಫ್ಯಾಕ್ಟ್ರಿಗಳನ್ನು ನಿರ್ಮಿಸಲಾಗ್ತಾ ಇದೆ. ಯಾವ ಜಾಗವನ್ನ ಕೊರೆದು ಫ್ಯಾಕ್ಟ್ರಿಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆಯೋ ಆ ಜಾಗಗಳೆಲ್ಲವೂ ಕೂಡ ಪ್ರಕೃತಿಯ ಉಳಿವಿಗಾಗಿ ಪ್ರಕೃತಿಯ ತಯಾರಿಸಲ್ಪಟ್ಟಂತಹ ಒಂದು ರಕ್ಷಣಾ ಕವಚ. ಅದನ್ನು ಹೊಡೆದಾಕಿ ನೀವಲ್ಲೊಂದು ದೊಡ್ಡ ಪಂಚತಾರ ಹೋಟೆಲ್ ಕಟ್ತೀನಿ ಅಂದ್ರೆ ಇಲ್ಲಿ ಬಿಸಿಲು ಬರುತ್ತೆ, ನಾಳೆ ದಿನ ಮಳೆ ಬರ್ದಲೇನೂ ಇರುತ್ತೆ. ನೋಡಿ, ಭೂಮಿಯ ಸುತ್ತ ಮೊಳೆಯನ್ನ ಹೊಡೆದಂತೆ ನಾವು ಬೆಟ್ಟಗಳನ್ನ ಇಟ್ಟಿದ್ದೇವೆ, ಧರ್ಮಗ್ರಂಥಗಳು ಹೇಳ್ತಾವೆ. ಇನ್ನು ಮರಗಳನ್ನ ಕತ್ತರಿಸಬೇಡಿ. ಮರಗಳ ಹಸಿರು ಎಲೆಗಳು ಸೂರ್ಯನ ನೇರಳಾತೀತ ಕಿರಣಗಳನ್ನ ಅದರ ಮೇಲೆ ಬಿಟ್ಟುಕೊಂಡು ಮನುಷ್ಯನ ಚರ್ಮದ ಮೇಲೆ ಬರದಂತೆ ಕಾಪಾಡುತ್ತೆ. ಓಝೋನ್ ಪದರ ಹೋಲಾಗಿದೆ ಅನ್ನೋದು 1985ರಲ್ಲೇ ಡಿಕ್ಲೇರ್ ಆಯಿತು. ಓಝೋನ್ ಪದರವನ್ನು ಕೂಡ ಇಲ್ಲಿನ ಮನುಷ್ಯ ತನ್ನ ತೆವಲಿಗಾಗಿ ಅದನ್ನು ಹೋಲ್ ಮಾಡಿ ಇಟ್ಟಿದ್ದಾನೆ. ಸೊ ಹಾಗಾಗಿ ಅದರ ನೇರಳಾತೀತ ಕಿರಣಗಳು ಮನುಷ್ಯನ ತಲೆ ಮೇಲೂ ಜೊತೆಗೆ ಮೈ ಮೇಲೂ ಕೂಡ ನೇರವಾಗಿ ಬೀಳ್ತಾ ಇದೆ.